ವಾರ್ತೆಗೆ ಸ್ವಾಗತ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಕೇಂದ್ರದಲ್ಲಿ ಜನಸ್ಪಂದನ ಸಭೆ ನಡೆಸಿ ಶ್ರೀಸಾಮಾನ್ಯರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಟ್ಟ ಶಾಸಕ ಎಚ್.ಟಿ. ಮಂಜು. ನೂರಾರು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ತನ್ವೀರ್ ಆಸಿಫ್ ಅವರಿಗೆ ಮನವಿ ಸಲ್ಲಿಸಿ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಂಡ ರೈತ ಬಾಂಧವರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಇಡೀ ತಾಲೂಕು ಆಡಳಿತವೇ ಇಂದು ಬೂಕನಕೆರೆ ಹೋಬಳಿ ಕೇಂದ್ರಕ್ಕೆ ಆಗಮಿಸಿ ಶ್ರೀಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ನೇರವಾಗಿ ರೈತರ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದೆ ಎಂದು ಹೇಳಿದ ಶಾಸಕರು, ಭ್ರಷ್ಟ ಅಧಿಕಾರಿಗಳು ಹಾಗೂ ಬಡಜನರಿಗೆ ತೊಂದರೆ ನೀಡುವ ಅಧಿಕಾರಿಗಳಿಗೆ ನನ್ನ ತಾಲೂಕಿನಲ್ಲಿ ಜಾಗವಿಲ್ಲ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಡಜನರ ನೋವಿಗೆ ದನಿಯಾಗಬೇಕು. ವಿನಾಕಾರಣ ಶ್ರೀಸಾಮಾನ್ಯರನ್ನು ಕಚೇರಿಗೆ ಅಲ್ಲಾಡಿಸುವ ಲಂಚಕೋರ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ನಾನೇ ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ ಎಂದು ಶಾಸಕ ಮಂಜು ಎಚ್ಚರಿಸಿದರು. ಪಾಂಡವಪುರ ಉಪವಿಭಾಗಾಧಿಕಾರಿ ನಂದೀಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ವಲಯ ಅರಣ್ಯಾಧಿಕಾರಿ ಅನಿತಾ, ಪ್ರವೀಣ್ ಹಾಗೂ ಶೈಲೇಂದ್ರ ಕುಮಾರ್ ವಿತರಿಸಿದರು. ವಿವಿಧ ಇಲಾಖೆಗಳ ಸಾಧನ ಸಲಕರಣೆಗಳನ್ನು ಶಾಸಕರು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಜಿಲ್ಲೆಯಲ್ಲಿ 15 ದಿವಸಕ್ಕೊಂದ್ಸರಿ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಒಂದು ಕಾರ್ಯಕ್ರಮ ಮಾಡುವುದು ಒಂದು ನಿಯಮ ಇದೆ. ಬಹುತೇಕ ಹಾಗೆ ಒಂದು ರೋಡ್ ಅಂದ್ರೆ 3-4 ತಿಂಗಳಿಗೆ ನಮ್ಮ ತಾಲೂಕು ಸಹ ಪ್ರತಿ 4 ತಿಂಗಳಿಗೆ ಒಂದು ಬರೋಕ್ಕೆ ಅವಕಾಶ ಇದೆ. ಕಳೆದ ವರ್ಷ ಈ ಕಾರ್ಯಕ್ರಮ ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮದ ಉತ್ತರದಿಂದ ತುಂಬಾ ತಡ ಆಗಿದೆ. ಮುಂದೆ 4 ತಿಂಗಳಿಗೆ ಪ್ರತಿ ವರ್ಷ 2 ಸಲ ಈ ಕಾರ್ಯಕ್ರಮ ಮಾಡೋಣ. ಈ ಕಾರ್ಯಕ್ರಮ ಕೇವಲ ಓದಿಗೆ ಸೀಮಿತ ಕಾರ್ಯಕ್ರಮ ಅಲ್ಲ, ಇದು ತಾಲೂಕು ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮನೆಯ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ರಿ, ಇಲಾಖೆಗಳು ತಮಗೆ ಬರುವಂತ ಅರ್ಜಿಗಳನ್ನ ಕೌಂಟರ್ ಮಾಡಿ ಸಂಬಂಧಪಟ್ಟ ತಂತ್ರಾಂಶ ಮುಖಾಂತರ ನೋಂದಣಿ ಮಾಡಿಸಿಕೊಂಡು ಆ ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ತಾವೆಲ್ಲರೂ ಸಹ ಸಹಕಾರ ಮಾಡ್ತಿದ್ರು ಅಂತ ಹೇಳ್ತಾ, ಜೊತೆಗೆ ಮೊನ್ನೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹುತೇಕ ಇಲ್ಲಿ ಬಂದಿರೋದ್ರಲ್ಲಿ 30-40% ನಮ್ಮ ಅಧಿಕಾರಿಗಳು ಸಹ ಇದ್ದಾರೆ. ಒಂದು ಅಂದ್ರೆ ಜನ ಕಟ್ಟಿಕೊಂಡ್ರೆ ತಾಲೂಕಿನ ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇದೆ. ಸ್ವಲ್ಪ ಅಂಶಗಳು ಎಲ್ಲ ಕಡೆ ಮಾಹಿತಿಯ ಕೊರತೆ ಮತ್ತು ಪ್ರಚಾರದ ಕೊರತೆ ಸಹ ಆಗಿದೆ ಅನ್ನೋದು ಮಾತನ್ನ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಈ ತಾಲೂಕಿನ ಶಾಸಕರಾಗಿ ನಿರ್ವಹಿಸ್ತೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ. ಸರ್ಕಾರದ ಯಾವುದೇ ಕಾರ್ಯಕ್ರಮವೂ ಸಹ ಪೂರ್ವಪರ ಯೋಚನೆ ಮಾಡಿ ಚರ್ಚೆ ಮಾಡಿ ಸಂಬಂಧಪಟ್ಟ ಜೊತೆ ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡಿರ್ತಾರೆ. ಈಗ ಮೋದಿನಿ ಆಗಿರ್ಬೋದು,
ಕೋಟಿ ಮುಕ್ತ ಖಾತೆ, ಕೋಟಿ ಮುಕ್ತ ಗ್ರಾಮಗಳು ಇರ್ಬೋದು, ಕೋಟಿ ಖಾತೆ ಆಂದೋಲನ ಇರ್ಬೋದು, ಅವೆಲ್ಲವೂ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು. ಈ ಎಲ್ಲಾ ಕಾರ್ಯಕ್ರಮಗಳನ್ನ ನಿಗದಿತ ಅವಧಿಗೆ, ನಿಗದಿತ ವೇಳೆಗೆ ಪ್ರಾಪರ್ ವೇಳೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಜನಗಳು ತಾಲೂಕು ಮಟ್ಟಕ್ಕೆ ಅರಿವು ತಪ್ಪುತ್ತೆ. ಈ ಕಾರ್ಯಕ್ರಮ ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಸರ್ಕಾರ ಸಹ ಪ್ರಾಪರ್ ಆಗಿ ಮಾಡಿದ ಸರ್ಕಾರಿ ಕಾರ್ಯಕ್ರಮಗಳನ್ನ ಒಂದು ನಿಯಮಬದ್ಧವಾಗಿ ಮಾಡುವ ಸಂದರ್ಭದಲ್ಲಿ ಜನರು ಸಹ ನಮಗೂ ಸಹ ಜನಪ್ರತಿನಿಧಿಗಳು ಸಹ ಜನರು ಬರೋದು ತಪ್ಪುತ್ತೆ. ಮಾನ್ಯ ಜಿಲ್ಲಾಡಳಿತ ಅಧಿಕಾರಿಗಳಿಗೂ ಸಹ ದೂರು ಕೊಡೋದು ತಪ್ಪುತ್ತೆ ಅಂತ ಸಮಸ್ಯೆಗೆ ಪರಿಹಾರ ನೀಡುವ ಕಾರ್ಯಕ್ರಮ ಆಗಿದೆ. ಒಂದು ವೇಳೆ ನಾವು ಕೊಟ್ಟಂತ ಅರ್ಜಿ ಕಾನೂನುಬದ್ಧವಾಗಿಲ್ಲ ಅಂದ್ರೂ ಸಹ ಅದನ್ನು ಸಹ ತಮಗೆ ರಿಜಿಸ್ಟ್ರೇಷನ್ ಮಾಡಿರೋ ನಂಬರ್ಗೆ ಮೆಸೇಜ್ ಮುಖಾಂತರ, ಇಂಬಾರತ್ ಮುಖಾಂತರ ಕೊಡುವಂತ ಒಂದು ಕಾರ್ಯಕ್ರಮ ಆಗಿದೆ. ಒಂದು ವೇಳೆ ಅದು ಕಾನೂನಾತ್ಮಕ ಇದ್ರೂ ಸಹ ಸ್ಥಳದ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಜೊತೆಗೆ ಜಿಲ್ಲಾಡಳಿತ ಅಧಿಕಾರಿಗಳು, ಮೊನ್ನೆ ಜಿಲ್ಲಾ ನಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿದ್ದಾರೆ. ಇದು IGPR ಒಂದು ಸರ್ಕಾರದ ತಂತ್ರಾಂಶ. ಆ ತಂತ್ರಾಂಶದಲ್ಲೇ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ಆ ತಂತ್ರಾಂಶದ ಅಡಿಯಲ್ಲೇ ಅರ್ಜಿಗಳನ್ನ ಇಲಾಖೆಯವರು ಕೌಂಟರ್ಗಳು ಮಾಡಿ ಅದನ್ನ ಅರ್ಜಿಗಳನ್ನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಬಹುತೇಕ ಆ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಈ ಕಾರ್ಯಕ್ರಮ